ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆಯಾಗಿರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಬರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರುವಂಥ ಶ್ರೀಮತಿ ಮೀನಾಕ್ಷಿ ದಳವಾಯಿ ಮೇಡಮ್ ಅವರು ನಮ್ಮ ಶಾಲೆಗೆ ಭೇಟಿ ನೀಡಿದರು. ಇವತ್ತು ಭೇಟಿ ನೀಡಿದ ಸಂದರ್ಭದಲ್ಲಿ ಅವರಿಗೆ ನಾವು ಕೆಲವೊಂದು ಮನವಿಗಳನ್ನ ಮಾಡಿದ್ವಿ. ನಮ್ಮ ಶಾಲೆಗೆ ಮೂಲಭೂತ ಸೌಕರ್ಯಗಳು ಬೇಕಾಗಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲವೊಂದು ಮನವಿಗಳನ್ನ ಮಾಡಿದಾಗ ಪ್ರಪ್ರಥಮವಾಗಿ ನಮ್ಮ ಶಾಲೆಯಲ್ಲಿ ಈ ವರ್ಷ ನಾವು ಡಿಜಿಟಲ್ ಕೋಣೆಯನ್ನು ಅಳವಡಿಸ್ತಾ ಇದ್ದೀವಿ. ಕೆಲವೊಬ್ಬರು ದಾನಿಗಳು ನಮಗೆ ಬಂದಿದ್ದಾರೆ. ಆ ದಾನಿಗಳಿಂದ ಮೂಲಕ ನಾವು ಡಿಜಿಟಲ್ ಕೋಣೆಗಳನ್ನ ಅಳವಡಿಸ್ತಾ ಇದ್ವಿ. ಆ ದಾನಿಗಳಿಗೆ ಈ ಮೂಲಕ ಕೂಡ ನಾವು ಧನ್ಯವಾದ ಹೇಳ್ತೀನಿ. ಆ ಡಿಜಿಟಲ್ ಕೋಣೆಗೆ ನಾವು ಏನಪ್ಪ ಅಂದರೆ ಸೇಫ್ಟಿ ಮಾಡಬೇಕಾಗಿದೆ, ಯಾಕಂದರೆ ಕಳ್ಳತನ ಆಗಬಾರ್ದು. ಆ ಒಂದು ಉದ್ದೇಶದಿಂದ ನಾವು ಅವ್ರು ಏನು ಬೇಡ್ಕೊಂಡ್ವಿ ಅಂದರೆ ನಾವು ಸೇಫ್ಟಿ ಡೋರನ್ನು ಮಾಡಿರಿ, ಶಟರ್ಗಳನ್ನು ಮಾಡಿರಿ, ಮತ್ತು ಹಾಗೆ ಆ ಒಂದು ಕಂಪ್ಯೂಟರ್ಗೆ ಮಕ್ಕಳು ಕುತ್ಕೊಳ್ಳಿಕ್ಕೆ ಚೇರ್ಗಳನ್ನು ಕೊಡ್ರಿ, ವಿದ್ಯುತ್ ವ್ಯವಸ್ಥೆಯನ್ನು ಕಲ್ಪಿಸಿರಿ. ಮತ್ತು ಅದಲ್ಲದೆ ಇನ್ನೂ 5 ಡಿಜಿಟಲ್ ಕೋಣೆಯನ್ನು ಹೊರತುಪಡಿಸಿ ಇನ್ನೂ ಬೇರೆ ಬೇರೆ ಸೌಕರ್ಯಗಳ ಕುರಿತು ನಾವು ಗಮನ ಹರಿಸಿದ್ವಿ. ಶಾಲೆಯ ನೀರಿನ ವ್ಯವಸ್ಥೆ ಕುರಿತು, ಸ್ವಚ್ಛತೆಯ ಕುರಿತು, ಶಾಲೆ ಹಿಂಬದಿ ಗಿಡಗಂಟೆ ಇದ್ದಾವೆ, ಅದನ್ನು ಕೂಡ ಕಡಿಸುವ ವ್ಯವಸ್ಥೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಶೌಚಾಲಯ ಕೂಡ ನಾವು ಸ್ವಚ್ಛತಾ ಸಿಬ್ಬಂದಿ ಯಾರಾದರೂ ಬಂದು ಪ್ರತಿ ತಿಂಗಳಿಗೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಯಾರಾದರೂ ಬಂದು ಅದನ್ನು ಸ್ವಚ್ಛತಾ ಮಾಡೋರಿದ್ದರೂ ಕೂಡ ನಾವು ನಮ್ಮ ಶಾಲಾ ಅನುದಾನ ಆಗಿರ್ಬೋದು ಅಥವಾ ನಿಮ್ಮ ಕಡೆಯಿಂದ ಆದರೂ ನಮಗೆ ಹೆಲ್ಪ್ ಮಾಡಿದರೆ ಅನುಕೂಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಕೂಡ ಹೇಳಿದ್ವಿ. ಹಾಗೆ ನಮ್ಮ ಶಾಲೆಗೆ ಡಸ್ಟ್ಬಿನ್ಗಳನ್ನು ಕೂಡ ಪೂರೈಸಿರಿ ಅಂತ ಹೇಳಿದ್ವಿ. ಹೀಗೆ ಇನ್ನೂ ಮತ್ತು ಅದಲ್ಲದೆ ನಾವು ಟೇಬಲ್ಗಳಾಗಿರ್ಬೋದು, ಬೆಂಚ್ಗಳಾಗಿರ್ಬೋದು, ಮಕ್ಕಳಿಗೆ ಇನ್ನೂ ಬೇರೆ ಬೇರೆ ರೂಮ್ಗಳಿಗೆ ನಾವು ವಿದ್ಯುತ್ ವ್ಯವಸ್ಥೆಯನ್ನು ಕಲ್ಪಿಸಿರಿ ಅನ್ನುವಂಥ ನಿಟ್ಟಿನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿರಿ ಅಂತೇಳಿ ನಾವು ಮನವಿ ಕೊಟ್ಟಾಗ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ನಾವು ಕೆಲವೊಂದನ್ನು ಇನ್ನು 1 ವಾರದೊಳಗೆ ನಾವು ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಸ್ಪಷ್ಟ ಭರವಸೆ ನೀಡಿದ್ದಾರೆ. ಅದಕ್ಕಾಗಿ ಇನ್ನು 1 ವಾರದಲ್ಲಿ ನಮಗೆ ಇವೆಲ್ಲ ನಮ್ಮ ಮನವಿಗಳು ಈಡೇರುತ್ತೆ ಅನ್ನುವಂಥ ಆಶಾಭಾವನೆಯನ್ನು ಕೂಡ ನಾವು ಇದ್ದಿದೆ. ಅವರು ಮತ್ತೊಂದು ಏನು ಹೇಳಿದರೆ ತಾವೇ ಮುತುವರ್ಜಿ ವಹಿಸಿ ನಾವು ಈ ಶಾಲೆಯಲ್ಲಿ ನಾವು ಶಿಕ್ಷಕರಿಗೆ ಹಾಜರಾತಿಗೋಸ್ಕರ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕೂಡ ಈ ಸಲ ನಾವು ತರ್ತಾ ಇದ್ದೀವಿ ಅಂತ ಹೇಳಿದ್ರು. ಅದು ಕೂಡ ಒಂದು ಬಹಳ ಒಳ್ಳೆಯ ವಿಷಯ ಅಂತ ಹೇಳ್ಕೊತೀನಿ. ಯಾಕಂದರೆ ನಾವು ಕರೆಕ್ಟಾಗಿ ಬರ್ತೀವಿ, ಆದರೆ ಕೂಡ ಅದು ಸರಿಯಾಗಿ ನಾವು ಕ್ಯಾಪ್ಚರ್ ಆಗಬೇಕಂದ್ರೆ ನಾವು ಬಯೋಮೆಟ್ರಿಕ್ ಬೇಕನ್ನೋದಂಥ ಒಂದು ವ್ಯವಸ್ಥೆ ಇರ್ತದೆ. ಆ ಒಂದು ಬಯೋಮೆಟ್ರಿಕನ್ನು ಕೂಡ ಅವರು ಅಳವಡಿಸ್ತೀನಿ ತಂದರು. ಆ ಒಂದು ಕಾರಣದಿಂದ ಬಯೋಮೆಟ್ರಿಕ್ಕಿಗಾಗಿ ವಿದ್ಯುತ್ತನ್ನು ಕೂಡ ಅವರು ಒದಗಿಸಬೇಕಾಗ್ತದೆ. ಆ ವಿದ್ಯುತ್ತನ್ನು ಒದಗಿಸುವ ಜೊತೆಗೆ ಬಯೋಮೆಟ್ರಿಕನ್ನು ಕೂಡ ಅಳವಡಿಸಲಿ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ನಾನು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ ಏನಂದರೆ, ನಾನು ಪಾಲಕರಲ್ಲಿ ನಮ್ಮ ಸಂಬರಿಗೆ ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ. ಏನಂದರೆ, ನಮ್ಮ ಸರ್ಕಾರಿ ಶಾಲೆ ಅಂದರೆ ನೀವು ಅಸಡ್ಡೆಯನ್ನು ತೋರಿಸ್ಬೇಡ್ರಿ. ಯಾಕಂದರೆ ಪ್ರೈವೇಟ್ ಶಾಲೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆಯಲ್ಲ ಅದಕ್ಕಿಂತ ಹೆಚ್ಚಿನ ವ್ಯವಸ್ಥೆಯನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಪ್ರತಿಯೊಂದು ಮಗುವಿಗೂ ಪ್ರತಿಯೊಂದು ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ ನಾವು. ಹಾಗೆ ಈ ವರ್ಷ ನಾವು ಡಿಜಿಟಲ್ ಕೋಣೆಯನ್ನು ಕೂಡ ಮಾಡ್ತಾ ಇದ್ವಿ. ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ವಿ. ಡಿಜಿಟಲ್ ಗಣಕೀಕರಣ ಶಿಕ್ಷಣವನ್ನು ಕೊಡ್ತಾ ಇದ್ವಿ. ಹಾಗೆ LBA ಆಧಾರಿತ ಪ್ರತಿ ಪಾಠಕ್ಕೆ ಘಟಕ ಆಧಾರಿತ ಶಿಕ್ಷಣವನ್ನು ಕೊಡ್ತಾ ಇದ್ವಿ. ಘಟಕ ಆಧಾರಿತ ಪರೀಕ್ಷೆಗಳನ್ನು ಮಾಡ್ತಾ ಇದ್ವಿ. ಉತ್ತಮ ಗುಣಮಟ್ಟದ ಶಿಕ್ಷಕರಿದ್ದಾರೆ ಈ ನಮ್ಮ ಶಾಲೆಯಲ್ಲಿ. ನೀವು ಪ್ರೈವೇಟಲ್ಲಿ ನಾನು ಪ್ರೈವೇಟ್ ಬಗ್ಗೆ ಇದು ಮಾಡೋದಿಲ್ಲ, ಆದರೂ ಕೂಡ ಅಲ್ಲಿ ಟೀಚರ್ಸ್ ನೀವು ಗಮನಿಸಬೇಕು. ನಮ್ಮಲ್ಲಿ TET ಪಾಸ್ ಆದವರು, CET ಪಾಸ್ ಆದಂಥ ಶಿಕ್ಷಕರಿರ್ತಾರೆ. ಒಳ್ಳೆಯ ಸರ್ಕಾರಿ ಪಾಸಾಗಿ ನೌಕರಿ ಪಾಸಾಗಿ ಬಂದಿರುವಂಥ ಶಿಕ್ಷಕರಿರೋದ್ರಿಂದ ಒಳ್ಳೆಯ ಶಿಕ್ಷಣ ಸಿಗ್ತದೆ, ಗುಣಮಟ್ಟದ ಶಿಕ್ಷಣ ಸಿಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರಿಸಿರಿ, ಸರ್ಕಾರಿ ಶಾಲೆಗಳನ್ನು ಉಳಿಸಿರಿ. ಮತ್ತು ನಮಗೂ ಕೂಡ ಮಕ್ಕಳನ್ನು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಿಸಲಿಕ್ಕೆ ತಾವು ಕೂಡ ನಮಗೆ ಬೆಂಬಲ ನೀಡಿರಿ. ನಾವು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ತಮ್ಮ ಬೆಂಬಲ ಹೀಗೆ ಇರಲಿ. ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿರಿ ಅಂತ ವಿನಂತಿ ಮಾಡ್ತೀನಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.